ಶಿವಣ್ಣ ಅಲ್ಲಮ್ಮ, ಮಾರಿಗುಡಿಯ ದೇವಿ ಪುತ್ರ ಶಿವಣ್ಣ ತಂಗಿ ರಶ್ಮಿ ನಾನು. ಕೊಟ್ರೆ ಮಾತು, ಇಟ್ರೆ ಶಾಪ. ಓ, ಪಿಕ್ಚರ್ ಡೈಲಾಗು ಅಂತ ಅನಿಸ್ತಾ ಇದ್ಯಾ? ಪಿಕ್ಚರ್ ಡೈಲಾಗ್ ತರ ಅಲ್ಲ, ಪಿಕ್ಚರ್ ಡೈಲಾಗೆ. ಆದ್ರೆ ಅರ್ಥ ಮಾತ್ರ ಬೇರೆ ಆಗಿಲ್ಲ. ನೋಡ್ಕೋತೀನಿ ಕಣೆ ನೀನ. ನಮ್ಮ ಪಾರು ಕ್ಲಿನಿಕ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ನೋಡ್ಬೇಕಂದ್ರಲ್ಲ. ನಮ್ಮ ಅಂಗಡಿ ಪಕ್ಕದಾಗೆ ಜಾಗ ಐತಲ್ಲಣ್ಣ, ಆಗ ಅಂಗಡಿ ಪಕ್ಕದಲ್ಲೇ ಕ್ಲಿನಿಕ್ ಮಾಡ್ಬಿಟ್ರೆ ಆಗಾಗ ನೀನು ಅದ್ಗೆ ಕಣ್ಣ ಸಲಿಗೆ ಅಂತ ಜಾಲಿಯಾಗಿರ್ಬೋದಲ್ಲ. ಒಳ್ಳೆ ಐಡಿಯಾ ಅಲ್ಲ? ಕಣ್ಣ ಸಲಿಗೆ ಅಂತ ನಾವು ಕೆಲ್ಸದ ಹೊತ್ತಾಗಿದ್ರೆ ತಿಂಗಳು ಕೊನೆಯನಾಗೆ ಸಾಲ್ಗಾರರೆಲ್ಲ ಬಂದು ಸಲಿಗೆ ಅಲ್ಲ ಸೂಲಿಗೆ ಅಂತಾರೆ. ಅಣ್ಣೋ, ಯಾವ್ದನ್ನ ಜಾಗನ ಬಾಡಿಗೆ ತಗೊಂಡ್ಬಿಟ್ಟು ಅಲ್ಲಿ ಮಾಡ್ಬಿಟ್ರೆ? ಹಳ್ಳಿನಾಗೆ ಬಾಡಿಗೆ ಮನೆ ಎಲ್ಲ ಇರೋದು ಕೆರೆ ತಾವ. ಅದು ಮನೆಯಿಂದ ದೂರ, ಪಾರಿಗೂ ದೂರ, ಊರ್ ಜನರಿಗೂ ದೂರ. ಅದಾಗಿಲ್ಲ. ಮತ್ ನಿಂಗೆ ಎಂತ ಜಾಗ ಬೇಕು ಅಂತ ಹೇಳೋಣ, ನಾವು ಹುಡುಕ್ತೀವಿ. ಏನ್ಲ ಅಂದ್ರೆ ಈ ಪಾರಿಗೂ ದೂರ ಆಗ್ಬಾರ್ದು, ಹೋಗ್ ಬರೋ ಜನಕ್ಕೂ ಹತ್ರ ಆಗ್ಬೇಕು, ಈ ಊಟ ತಿಂಡಿ ಎಲ್ಲದಕ್ಕೂ ಹತ್ರ ಆಗಿರ್ಬೇಕು ಅಂತ ಜಾಗ ನೋಡ್ಬೇಕಂತಲ್ಲ. ಹಂಗಾದ್ರೆ ನಮ್ಮ ಕೃಷ್ಣಣ್ಣನ ಮನೆ ತಗೋ ಮಾಡ್ಬಿಟ್ರೆ? ಅದು ಹಸಿ ದೂರನೇ. ಇವಾಗ ನಾವು ಪಾರುಗೆ ಊಟ ಕೊಡ್ಬೇಕು ಅಂತ ಹೋದ್ವಿ ತನಕ ಮನೆಯಿಂದ ಹೋಗಷ್ಟಲ್ಲೇ ಅದು ತಣ್ಣಗಾಗ್ಬಿಡುತ್ತೆ. ಪಾಪ ಜನರನ್ನೆಲ್ಲ ನೋಡ್ಕೊಳ್ಳೋ ನಮ್ಮ ಪಾರು ತಣ್ಣಗಿರೋ ಊಟ ಮಾಡದೆ ಮಕ್ಕಳ ಮೆಚ್ತಾಳ. ಲೇ, ನನಗೆ ಇದನ್ನೆಲ್ಲ ನೋಡ್ತಿದ್ರೆ ಒಂದೇ ಒಂದು ಜಾಗ ಇದು ಕರೆಕ್ಟ್ ಆಗಿರ್ತೈತೆ ಅಂತ ಅನ್ಸ್ತೈತೆ ಕಣ್ರಲ್ಲ. ಯಾವ್ದು? ಏಯ್, ನಮ್ಮ ಮನೆ ಕಂಡ್ರಲ್ಲ, ನಮ್ಮ ಮನೆಯಾಗೆ ಅಲ್ಲಿ ಸೈಡ್ನಾಗೆ ಹೊಸ ಜಾಗ ಐತೆ. ಅಲ್ಲೇ ಈ ಟೇಬಲು ಕುರ್ಚಿ ಮಂಚ ಎಲ್ಲ ಹಾಕ್ಬೋದು. ಆಮೇಲೆ ಹೊರಗಡೆ ಜಗಲಿ ಐತಲ್ಲ, ಅಲ್ಲಿ ಜನ ಎಲ್ಲ ಕಾಯ್ಬೋದು. ಎಲ್ಲ ಊರಿನವ್ರಿಗೂ ಹತ್ರ ಆಯ್ತದೆ, ಪಾರುಗೂ ಸುಲಭ ಆಯ್ತದೆ. ಬಿಸಿ ಬಿಸಿ ಊಟ ಆದಂಗೆ ಪಾರು ಬಿಸಿ ಬಿಸಿ ಊಟ ಕೊಡ್ಬೋದು. ಆರಾಮಾಗಿ ಮನೇಲೇ ಇದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಸಂಜೆ ಗಂಟ ಜನರು ನೋಡ್ಬೋದು. ಏನಂತೀರಾ? ಪ್ರಶಸ್ತಿ ಕೊಡ್ಬೋದು ಅಂತೀವಿ ಐಡಿಯಾಗೆ ಅಲ್ವೆಲ್ಲ. ಆದ್ರೆ ಈಗ ಕ್ಲಿನಿಕ್ ಮಾಡಬೇಕು ಅಂದ್ರೆ 2 ದಿನನಾದ್ರೂ ಟೈಮ್ ಬೇಕು. ಈ ಮನೇಲೆ ಮಾಡ್ತೀವಿ ಅಂದ್ರೆ ಪಾರುನು ಅಲ್ಲೇ ಇರ್ತಾರೆ, ಅವಳಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಈಗ ಪಾರುನ ಒಂದ್ 2 ದಿನದ ಮಟ್ಟಿಗೆ ಎಲ್ಗಾದ್ರೂ ಕಳಿಸ್ಬಿಡ್ಬೇಕಲ್ಲ. ಕಾಶ್ಮೀರಿಗೆ ಕಲ್ಸ್ಬಿಡೋಣ, 4 ದಿನ ತಣ್ಣಗೆ ಓಡಾಡ್ಕೊಂಡಿರ್ಲಿ. ಓ ಕಾಶ್ಮೀರ, ಓ ಪ್ರೇಮ ಕಾಶ್ಮೀರ. ಅವಳ ಆಟದ ದಿವಸ ಮುಂಚಿನ ನಂಗೆ ಹಾಕಿಲ್ಲ ಕಂಡ್ರಲ್ಲ, ಅವಳು ಹೋಗಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡೋಮ್ಮ, ಇದಕ್ಕೂ ಒಂದು ಐಡಿಯಾ ಐತಿ. ಈಗ ತಾನೇ ನಮ್ಮ ರತ್ನ ಮದುವೆ ಆಗಿ ಮಾವನ ಮನೆಗೆ ಹೋಗೋಳೆ. ನಿಮ್ಮ ಅಪ್ಪನ ಮನೇಲಿ ಇದ್ದಂಗೆ ಆಯ್ತದೆ, ನಮ್ಮ ರತ್ನಂಗೂ ಜೊತೆಗೆ ಯಾರೋ ಇದ್ದಂಗೆ ಆಯ್ತದೆ ಅಂತ ಅವಳೊಂದು 2 ದಿವಸಕ್ಕೆ ಮಾವನ ಮನೆಗೆ ಕಳಿಸ್ಬಿಡುಮ್ಮ. ಇದಕ್ಕೂ ನಿಮಗೆ ಪ್ರಶಸ್ತಿ ಕೊಡ್ಬೋದು ಕಣಣ್ಣ. ಆದ್ರೆ ಒಂದೇ ಒಂದು ಸಾಕ್ಬಿಡು. ಇಲ್ಲ, ನಿಂಗೆ ಕಟಿಂಗ್ ಪ್ಲೇಯರ್ನ ರೆಡಿ ಮಾಡ್ತೀನಿ 4 ಕಿಳಕ್ಕೆ. ತಮಾಷೆಗೆ ಅಂದೆ ಕಣ. ಅಣ್ಣೋ, ಅವನು ಬಿಡು. ಅಲ್ಲ, ಈಗ ಅತ್ಗೆನ ನೀನು ರತ್ನನ್ ಮನೆಗೆ ಹೋಗ್ಬಿಟ್ ಬಾ ಅಂತ ಕಳ್ಸಿದ್ರೆ ಏನಪ್ಪ ನನ್ನ ಗಂಡ ನನ್ನನ್ನು ಮಾತ್ರ ಕಳಿಸ್ತಾನಂತ ಅತ್ಗೆಗೆ ಬೇಜಾರಾಗಕ್ಕಿಲ್ವಾ? ಹಾಯ್ ಮಾವ. ಏಯ್, ಅಕ್ಕ ಬಂದವ್ರೆ. ಕುರ್ಚಿ ಹಾಕ್ರಲ್ಲ, ಕುರ್ಚಿ ಹಾಕು. ಅಲ್ಲ, ಕೂತ್ಕೊಳ್ಳಿ. ಏ, ಅಕ್ಕಂಗೆ ಆರೆಂಜ್ ಜ್ಯೂಸ್ ಕೊಡ್ರಲ್ಲ, ತಣ್ಣಗಿರೋದು. ಸುಮ್ಕಿರ್ ಪರ ನೀವು. ಅದಕ್ಕೆ ತಗೊಳ್ಳಿ 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 ಅಂತ ಹೇಳಿ. ಕುಡಿ ಕುಡಿ ಕುಡಿ. ಒಬ್ಳೆ ಹೋಗುವಂತ ಪಾರೋಗಿ ಹೆಂಗಪ್ಪ ಹೇಳೋಣ? ನಾನು ಒಬ್ಳೆ ಹೋಗಿ ಬರ್ತೀನಿ ಅಂತ ಮಾವಂಗೆ ಹೆಂಗೆ ಹೇಳೋಣ? ಪ್ರಾಣಿ ನನಗೆ ಪ್ರಶ್ನೆ ಹಾಕಿ ನನ್ನ ಬಾಯಿಂದನೇ ಉತ್ತರ ಬಿಡಿಸ್ಬಿಟ್ಲಲ್ಲ. ಮನಗೂ ಮಾತ್ರ ಯಾಕೋ ವಿಷಯ ಯಾವುದೇ ಕಾರಣಕ್ಕೂ ಆಚೆ ಗೊತ್ತಾಗ್ಬಾರ್ದು. ಸತ್ಯ ಅವ್ರಿಗೆ ಹೋಗಬಾರ್ದು ನಿಜ. ಆದರೆ ನಿನ್ನೊಳಗಿರೋ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳೋ ನಾಗ. ಏನು ಹೇಳ್ತಾ ಇದೀಯ ಅಜಯ್? ನಾನು ತಿದ್ಕೊಂಡದ್ದಾಯ್ತು ಕಣಲ್ಲಿ, ಇನ್ನು ನೀನು ತಿದ್ಕೋ. ಮನು ನಮ್ಮ ಯಜಮಾನ್ರ ಪುನರ್ಜನ್ಮ, ಅವನಿಗೆ ಯಾವತ್ತೂ ಅನ್ಯಾಯ ಆಗ್ಬಾರ್ದು. ಅಜಯ್,
ನಮ್ಮ ತಾಯಿ ಸತ್ಯವಾಗ್ಲೂ ಹೇಳ್ತೀನಿ, 18 ವರ್ಷದಿಂದ 24ನೇ ವರ್ಷದವರೆಗೂ ಕಣ್ಣೊಡೆದು ಬೆಳೆಸ್ಕೊಂಡ್ಬಿಡ್ಬೋದು. 24ರಿಂದ 40ನೇ ವರ್ಷದವರೆಗೂ ಪ್ರೀತಿಯಿಂದ ಬೆಳೆಸ್ಕೊಂಡ್ಬಿಡ್ಬೋದು. ಅದೇ 40ರಿಂದ 60ನೇ ವರ್ಷಕ್ಕೆ ಭಕ್ತಿಯಿಂದ ಬೆಳೆಸ್ಕೊಂಡ್ಬಿಡ್ಬೋದು. ನೀನು ಹೆಂಗೆ ಹೇಳಿದ್ರೆ ಬಿದ್ದೋಯ್ತೀಯ, ಓಲಿ ಬಿಟ್ಟಾಕು. ಏನು ಮಾಡಬೇಕು ಅಂತ ನನಗೆ ಗೊತ್ತದೆ, ಮುಂದಿನ ನಾನು ನೋಡ್ಕೊತೀನಿ. ಒಡ ಹೊಟ್ಟೆ ತಮ್ಮಂಗೇನೆ ಮಾತ್ರ ಹೇಗೆ ಸಾಚೋದು ಕೊಟ್ಟಿದ್ಯಲ್ಲೋ ಪಾಪಿ ನನ್ನ ಮಗನೇ. ಹೆಂಡ್ರ ಮನೆ ಬಿಟ್ಟೋಗೋಳೆ ಅಂತೇಳಿ ಹುಚ್ಚುಚ್ಚಂಗಾಡ್ತಾ ಇದೀಯಾ. ನಾಗ, ನನ್ನ ಮಾತು ಮೀರಿ ನಂದು ಯಾವ್ರಿಗೇನ ಮಾಡೋದಕ್ಕೆ ಹೊರಟಿಯೋ ನಾನೇ ಊರ್ ಜನಕ್ಕೆಲ್ಲ ಹೇಳ್ಕೊಂಡು ಬರ್ತೀನಿ. ಅಜ್ಜಿ, ಕತೆ ಹೇಳು ಅಂದರೆ ಕತೆ ಹೊಡಿಯಕ್ಕೆ ಬರ್ತಾ ಇದೀಯಾ? ಅಡಿಕೆ ಕುಟ್ಟೋದು ಬಿಟ್ಬಿಟ್ಟು ನನ್ನ ಬುಡನೆ ಕುಟ್ಟಕ್ಕೆ ಬರ್ತಾ ಇದೀಯಾ? ಯಾವ ಸ್ಕೂಲೋ ತಮ್ಮದು? ಇಸ್ಕೊಲ್ಗೆ ಹೋಗ್ದಿರೇನೆ ನಮ್ಗೆ ಒಳ್ಳೆ ಬುದ್ಧಿ ಕೊಟ್ಟವನೆ. ನೀನು ಅದನ್ನೇ ಕಲಿ, ಇಲ್ಲ ಅಂತಂದ್ರೆ ನಿಗರ್ಕೊಂಡು ಹೋಗ್ತೀಯ. ಹುಷಾರ್. ಅಜ್ಜಿ ಸೂರ್ಯ ಹುಟ್ಟೋತಾವ ಹೋದ್ರೆ ನಾವು ಸೂರ್ಯ ಮುಳುಗೋತಾವ ಹೋಗ್ಬೇಕು. ಅಜ್ಜಿ ಪಕ್ಷಾಂತರ ಆಗ್ಬಿಟ್ರೆ ನಾವು ದೇಶಾಂತರ ಆಗೋಗ್ತೀವಿ. ಇದಕ್ಕೊಂದು ಅಂತ್ಯನ ಬರಿಬೇಕು, ಇಲ್ಲ ಅಂದರೆ ಪೆನ್ ಕೊಟ್ಟು ಬರೆಸ್ಬೇಕು. ಮಾಡ್ತೀನಿ. ನನಗಳೇ ಹೋಗ್ತು ನೀವು ಅನ್ಕೊಂಡಂಗೆ ಟೀಚರಮ್ಮನ ಮದುವೆ ಮಾಡಿಸ್ಕೊಂಡು ಎಳ್ಕೊಂಬಂದಾಯ್ತು. ಪೂಜೆ ಯಾವಾಗ ಶುರು ಮಾಡ್ತೀರಾ? ಛತ್ರಿ, ಮಾರಿ ಹಬ್ಬಕ್ಕೆ ಬಲಿ ಕೊಡೋಕ್ಕೆ ಅಂತಂದಿರೋ ಕುರಿನ ಅವತ್ತೇ ಕಡಿತಾರೇನೋ. ಅದಕ್ಕೆ ತಿನ್ನಿಸಿ ಉಣಿಸಿ ಕೊಬ್ಬಿಸ್ಬೇಕು. ಅದ್ರ ತಲೆ ಸವರ್ತಾ ಇದ್ದರೆ ಅದಕ್ಕೆ ತಮ್ಮವರು ಅಂತ ಫೀಲಿಂಗ್ ಆಗಬೇಕು. ಆಮೇಲೆ ತಲೆ ಸವರ್ತಾ ಅದು ಕಣ್ಣು ಮುಚ್ಕೊಂಡಾಗ ಮಚ್ಚೇಟ್ ಹಾಕ್ಬೇಕು, ತಲೆ ಎಗರೋಗ ಹಾಗೆ ಅಲ್ವಾ? ನೀವು ಕೋಣೇಟ್ನಾಗೆ ಎಷ್ಟು ಜನಕ್ಕೆ ಎಗರ್ಸಿದ್ದೀರಾ? ಇನ್ನು ಮೊಚ್ಚನೇಟು ಅಂದರೆ ಸುಮ್ಕಾಯ್ತದ? ನಮಸ್ಕಾರ ಯಜಮಾನ್ರೆ. ಬಾರಯ್ಯ ಇನ್ಸ್ಪೆಕ್ಟ್ರೇ, ಬಾ ಕೂತ್ಕೋ. ಪ್ರಸಾದ ತಲುಪ್ತಾ? ಅಪ್ಪಯ್ಯ, ಗರ್ಗರಿ 500 ರೂಪಾಯಿ ನೋಟ್ಗಳನ್ನೇ ತಲುಪಿಸಿವ್ನಿ ಅಪ್ಪಯ್ಯ. ಹ್ಯಾಪಿ ಮ್ಯಾರೇಜ್ ಲೈಫ್ ಬ್ರದರ್. ಸಾಹೇಬ್ರೆ, ಏನಾಯ್ತು ಕೇಸು? ಅಪರಿಚಿತ ಶವ ಅಂತ ಬರೆದು ಕೇಸ್ನ ಕ್ಲೋಸ್ ಮಾಡ್ತಿದ್ದೀನಿ. ನೀವೇನು ಚಿಂತೆ ಮಾಡಬೇಡಿ. ಇನ್ಸ್ಪೆಕ್ಟ್ರೆ, ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ